2026ರಲ್ಲಿ ನೀವು ಒಂದು ಬೆಸ್ಟ್ ಕ್ರೆಡಿಟ್ ಕಾರ್ಡ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ. ಆದ್ರೆ ಯಾವ ಕ್ರೆಡಿಟ್ ಕಾರ್ಡ್ ತಗೊಳ್ಳೋದು, ಯಾವುದರಲ್ಲಿ ಆಫರ್ ಸಿಗುತ್ತೆ, ಯಾವ ಕಾರ್ಡ್ ನಲ್ಲಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಯಾವ ಕ್ರೆಡಿಟ್ ಕಾರ್ಡ್ ತಗೊಂಡ್ರೆ ನಮಗೆ ಜಾಸ್ತಿ ಲಾಭ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಯೋಚನೆ ಮಾಡಬೇಡಿ, ಈ ವಿಡಿಯೋ ನಿಮಗೋಸ್ಕರನೇ. ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ಆಫರ್ಸ್, ಕ್ಯಾಶ್ ಬ್ಯಾಕ್ಗಳು, ಲೈಫ್ ಟೈಮ್ ಫ್ರೀ ಎಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ ಉತ್ತಮ ಕ್ರೆಡಿಟ್ ಕಾರ್ಡ್ಗಳು ಯಾವುದು ಅನ್ನೋದನ್ನ ಹೇಳ್ತೀನಿ. 2026ರ ಟಾಪ್ 5 ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಎಸ್, ಮೊದಲನೇದಾಗಿ ನಾನು ಹೇಳ್ತಾ ಇರುವಂತಹ ಕಾರ್ಡ್ ಇದೆಯಲ್ಲ, ಇದು IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್. ಇದು ಒಂದು ಬೆಸ್ಟ್ ಎಂಟ್ರಿ ಲೆವೆಲ್ ಕಾರ್ಡ್ ಅಂತ ಹೇಳ್ಬೋದು. ಜೊತೆಗೆ ಇದು ಲೈಫ್ ಟೈಮ್ ಫ್ರೀ ಕೂಡ ಹೌದು. ಸೊ ಹಾಗಿದ್ರೆ ಈ ಕಾರ್ಡ್ ನ ಫೀಚರ್ಸ್ ಅನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅಂದ್ರೆ ಈ ಕಾರ್ಡ್ ನ ವೈಶಿಷ್ಟ್ಯತೆಗಳು ಏನೇನು ಅಂತೇಳಿ. ಸೊ ಮೊದಲನೇದು, ಇದು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್. ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಅರ್ಹತೆಗೆ ಅನುಗುಣವಾಗಿ ಕಾರ್ಡ್ ಸಿಗುತ್ತೆ. ಈ ಕಾರ್ಡು ಲೈಫ್ ಟೈಮ್ ಫ್ರೀ ಅಂದ್ರೆ ಯಾವುದೇ ರೀತಿಯಾದಂತಹ ಜಾಯ್ನಿಂಗ್ ಫೀನೂ ಇಲ್ಲ, ಯಾವುದೇ ರೀತಿಯ ಆನ್ಯುವಲ್ ಫೀ ಕೂಡ ಇರೋದಿಲ್ಲ. ಅಂದ್ರೆ ವಾರ್ಷಿಕವಾಗಿ ನೀವು ಯಾವುದೇ ಫೀಯನ್ನ ಪೇ ಮಾಡಬೇಕು ಅಂತ ಇಲ್ಲ. ಇನ್ನು ನೆಕ್ಸ್ಟ್, ಕಾರ್ಡ್ ಪಡೆದ 30 ದಿನಗಳ ಒಳಗಡೆ 5,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರೆ, ಸ್ಪೆಂಡ್ ಮಾಡಿದ್ರೆ 500 ರೂಪಾಯಿ ಮೌಲ್ಯದ ವೆಲ್ಕಮ್ ವೋಚರ್ ಸಿಗುತ್ತೆ. ನೀವು ಅದನ್ನ ರಿಡೀಮ್ ಮಾಡ್ಕೊಳ್ಬಹುದು. ಹಾಗೇನೆ ನೆಕ್ಸ್ಟ್, ಇನ್ನು ಬೇರೆ ಕಾರ್ಡ್ಗಳ ಜೊತೆಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಖರ್ಚಿನ ಮೇಲೆ, ಅಂದ್ರೆ ನೀವೇನ್ ಸ್ಪೆಂಡ್ ಮಾಡ್ತೀರಲ್ಲ ಅದರ ಮೇಲೆ 10x ವರೆಗೆ ರಿವಾರ್ಡ್ ಪಾಯಿಂಟ್ಸ್ ಸಿಗುತ್ತೆ. ಅಂದ್ರೆ ಗರಿಷ್ಠ ಇಲ್ಲಿ 2% ವರೆಗೆ ರಿಟರ್ನ್ ವ್ಯಾಲ್ಯೂ ಏನಿದೆ ಅದು ಸಿಗುತ್ತೆ ನಿಮಗೆ. ಹಾಗೆ ನೆಕ್ಸ್ಟ್, ಎಂದಿಗೂ ಅವಧಿ ಮುಗಿಯದ ರಿವಾರ್ಡ್ ಪಾಯಿಂಟ್ಸ್. ಅಂದ್ರೆ ನೀವು ಗಳಿಸುವಂತ ರಿವಾರ್ಡ್ ಪಾಯಿಂಟ್ಸ್ ಇದೆಯಲ್ಲ, ಅದಕ್ಕೆ ಎಕ್ಸ್ಪೈರಿ ಡೇಟ್ ಅಂತಾನೆ ಇರೋದಿಲ್ಲ, ನೀವು ಯಾವಾಗ ಬೇಕಾದ್ರೂ ಅದನ್ನ ಬಳಸಬಹುದು ಅಂತ. ಇನ್ನು ನೆಕ್ಸ್ಟ್, ಸಿನಿಮಾ ಟಿಕೆಟ್ ಗಳ ಮೇಲೆ ಆಫರ್, ಅಂದ್ರೆ ಬೈ ಒನ್ ಗೆಟ್ ಒನ್ ಆಫರ್ ಇದೆ. ಸೊ ಅಪ್ ಟು 250 ರೂಪಾಯಿ, ಅಂದ್ರೆ ತಿಂಗಳಿಗೆ 2 ಬಾರಿ ನೀವು ಈ ಸೌಲಭ್ಯವನ್ನ ಬಳಸ್ಕೊಳ್ಬಹುದು. ಹಾಗೇನೆ 4 ಕಾಂಪ್ಲಿಮೆಂಟರಿ ರೈಲ್ವೆ ಲಾಂಜ್ ವಿಸಿಟ್ಸ್ ಪರ್ ಕ್ವಾರ್ಟರ್. ಪ್ರತಿ ತ್ರೈಮಾಸಿಕದಲ್ಲಿ 4 ಬಾರಿ ನೀವು ಫ್ರೀ ಆಗಿ ರೈಲ್ವೆ ಲಾಂಜ್ ಗಳನ್ನ ಆಕ್ಸೆಸ್ ಮಾಡಬಹುದು. ಹಾಗೇನೆ ನೆಕ್ಸ್ಟ್, ಪ್ರತಿ ತ್ರೈಮಾಸಿಕದಲ್ಲಿ 2 ಬಾರಿ ದೇಶೀಯ ವಿಮಾನ ನಿಲ್ದಾಣದ ಲಾಂಜ್ ಅನ್ನ ಫ್ರೀ ಆಗಿ ಆಕ್ಸೆಸ್ ಮಾಡಬಹುದು, ಸ್ಪಾಗೆ ವಿಸಿಟ್ ಮಾಡಬಹುದು. ಹಾಗೇನೆ 2 ಬಾರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಾಂಜ್ ಅನ್ನ ಕೂಡ ಫ್ರೀ ಆಗಿ ನೀವು ಆಕ್ಸೆಸ್ ಮಾಡಬಹುದು. ಇನ್ ನೆಕ್ಸ್ಟ್, ಅಪ್ ಟು 2 ಗಾಲ್ಫ್ ರೌಂಡ್ಸ್ ಪರ್ ಮಂತ್, ಅಂದ್ರೆ ತಿಂಗಳಿಗೆ 2 ಉಚಿತ ಗಾಲ್ಫ್ ರೌಂಡ್ ಗಳವರೆಗೆ ನಿಮಗೆ ಅವಕಾಶ ಸಿಗುತ್ತೆ. ಹಾಗೇನೆ ತುಂಬಾ ಇಂಪಾರ್ಟೆಂಟ್, 0 ಲಾಸ್ಟ್ ಕಾರ್ಡ್ ಲಯಬಿಲಿಟಿ ಅಂಡ್ ಕ್ರೆಡಿಟ್ ಶೀಲ್ಡ್ ಕವರ್ ಆಫ್ 50,000 ರೂಪೀಸ್. ಅಂದ್ರೆ ಈ ಫೀಚರ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, 0 ಲಯಬಿಲಿಟಿ, ಕಾರ್ಡ್ ಕಳ್ಳತನ ಅಥವಾ ಹ್ಯಾಕಿಂಗ್ ನಿಂದ ಆಗುವಂತ ವಂಚನೆ ಇದೆಯಲ್ಲ, ಸೊ ಇದು ಕಾರ್ಡ್ ಗ್ರಾಹಕರಿಗೆ ಯಾವುದೇ ರೀತಿಯಾದಂತ ತೊಂದರೆಯನ್ನ ಕೊಡೋದಿಲ್ಲ. ಅಂದ್ರೆ ಮೋಸದ ಹಣದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಕ್ರೆಡಿಟ್ ಶೀಲ್ಡ್ ಅಂತ ಹೇಳಿದ್ರೆ, ಒಂದ್ ವೇಳೆ ಕಾರ್ಡ್ ಹೋಲ್ಡರ್ ನ ಸಾವಾದ್ರೆ ಅಥವಾ ಅವ್ರಿಗೆ ಏನಾದ್ರೂ ಅಪಘಾತ ಸಂಭವಿಸಿದಾಗ ಇರುವ ಸಾಲ ಗ್ರಾಹಕರ ಕುಟುಂಬಕ್ಕೆ ಬೀಳೋದಿಲ್ಲ. ಅಂದ್ರೆ ಸಾಲದ ಹೊರೆ ಗ್ರಾಹಕರ ಕುಟುಂಬಕ್ಕೆ ಬೀಳೋದಿಲ್ಲ ಅಂತ ಹೇಳ್ಬೋದು. ಇನ್ನು ವೆರಿ ಇಂಪಾರ್ಟೆಂಟ್, ಪರ್ಸನಲ್ ಆಕ್ಸಿಡೆಂಟ್ ಕವರ್ ಆಫ್ ಅಪ್ ಟು 5 lakh ರೂಪೀಸ್, ಅಂದ್ರೆ 5 ಲಕ್ಷದವರೆಗೆ ವೈಯಕ್ತಿಕ ಅಪಘಾತ ವಿಮಾ ಸೌಲಭ್ಯ. ಅಂದ್ರೆ ಈ ಕಾರ್ಡ್ ಯೂಸ್ ಮಾಡ್ತಾ ಇರ್ತೀರಿ, ನಿಮ್ಗೇನಾದ್ರೂ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ 5 ಲಕ್ಷದವರೆಗೆ ಪರ್ಸನಲ್ ಆಕ್ಸಿಡೆಂಟ್ ಕವರ್ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈಗ ನೀವು ಕೇಳ್ಬೋದು, ಹಾಗಿದ್ರೆ ಈ ಕಾರ್ಡ್ ಅನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅರ್ಹತೆ ಏನಿರಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ. ನೋಡಿ, ಉದ್ಯೋಗ ಇರಬೇಕು, ಅಂದ್ರೆ ವೇತನ ಪಡೆಯುವಂತವರು ಅಥವಾ ಸ್ವಯಂ ಉದ್ಯೋಗಿಗಳು, ಸೆಲ್ಫ್ ಎಂಪ್ಲಾಯೀಸ್ ಅಥವಾ ಬಿಸ್ನೆಸ್ ಮಾಡುವವರಿಗೆ ಈ ಕಾರ್ಡ್ ಸಿಗುತ್ತೆ, ಅವರು ಇದಕ್ಕೆ ಅಪ್ಲೈ ಮಾಡಬಹುದು. ಸೊ ಆದಾಯ ಅಂತ ಹೇಳಿ ಬಂದಾಗ ತಿಂಗಳಿಗೆ 25,000 ರೂಪಾಯಿ ಆದಾಯ ಅವ್ರಿಗಿರಬೇಕು, ಯಾರು ಕೆಲಸ ಮಾಡ್ತಾರೋ ಅವರಿಗೆ. ಇನ್ನು ವಯಸ್ಸಿನ ಮಿತಿ ಅಂತ ಹೇಳಿ ಬಂದ್ರೆ 21 ವರ್ಷದಿಂದ 60 ವರ್ಷಗಳವರೆಗಿನವರು ಇದಕ್ಕೆ ಅಪ್ಲೈ ಅನ್ನ ಮಾಡಬಹುದು, ವೇತನ ಪಡೆಯುವಂತ ಅಂದ್ರೆ ಸ್ಯಾಲರಿಡಿಗೆ. ಸೊ 25ರಿಂದ 60 ವರ್ಷಗಳು ಸೆಲ್ಫ್ ಎಂಪ್ಲಾಯೀಸ್ ಏನಿರ್ತಾರೆ ಅವರು, ಅಥವಾ ಬಿಸ್ನೆಸ್ ಮಾಡುವಂತವರಿಗೆ 25ರಿಂದ 60 ವರ್ಷದವರೆಗೆ ಈ ಏಜ್ ಲಿಮಿಟ್ ಇರುತ್ತೆ. ಸೊ ಇನ್ನೂ ಕೂಡ ನಿಮಗೆ ಇದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ದೀನಿ. ಸೊ ಅದನ್ನ ಕ್ಲಿಕ್ ಮಾಡಿ ನೀವು ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ, ನಿಮಗೆ ಇದು ಸೂಕ್ತನಾ ಅಂತ ಹೇಳುವಂತದ್ರ ಬಗ್ಗೆ ಸ್ಟಡಿ ಮಾಡಿ ಆಮೇಲೆ ನೀವು ಕ್ರೆಡಿಟ್ ಕಾರ್ಡ್ ಅನ್ನ ತೆಗೆದುಕೊಳ್ಳೋದು ಬೆಸ್ಟ್. ಎಸ್, ನಾನು ಹೇಳ್ತಾ ಇರುವಂತ 2ನೇ ಕ್ರೆಡಿಟ್ ಕಾರ್ಡ್ ಕಿವಿ ಕ್ರೆಡಿಟ್ ಕಾರ್ಡ್, ಬೆಸ್ಟ್ ರೂಪೇ ಕ್ರೆಡಿಟ್ ಕಾರ್ಡ್ ಫಾರ್ ಕ್ಯಾಶ್ ಬ್ಯಾಕ್ ಅಂತ. ಅಂದ್ರೆ ನೀವು UPI ಪೇಮೆಂಟ್ಸ್ ಜಾಸ್ತಿ ಮಾಡ್ತೀರಾ ಅಂದ್ರೆ ಇದು ನಿಮಗೆ ಉತ್ತಮ ಅಂತ ಹೇಳ್ಬೋದು. ಹಾಗಿದ್ರೆ ಇದರ ಫೀಚರ್ಸ್ ಅನ್ನ ನೋಡ್ತಾ ಹೋಗೋಣ ಒನ್ ಬೈ ಒನ್. ನೋಡಿ, ಇದು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್. ನಾನು ಆಗ್ಲೇ ಹೇಳಿದ್ದಲ್ಲ, ಮೊದಲನೇ ಕಾರ್ಡು ಅದರಲ್ಲಿ ಹೆಂಗಿದೆಯೋ ಹಂಗೇನೆ ಲೈಫ್ ಟೈಮ್ ಫ್ರೀ. ಇದು ಜಾಯ್ನಿಂಗ್ ಫೀ ಇಲ್ಲ, ಆನ್ಯುವಲ್ ಫೀ ಕೂಡ ನೀವು ಪೇ ಮಾಡಬೇಕು ಅಂತ ಇಲ್ಲ, ಅಂದ್ರೆ ಇದು ಕಂಪ್ಲೀಟ್ಲಿ ಫ್ರೀ. ನೆಕ್ಸ್ಟ್, UPI ಪೇಮೆಂಟ್ ಮಾಡಿದ್ರೆ ನಿಮಗೆ 5% ವರೆಗೆ ಇದರಲ್ಲಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇನ್ನು ನೆಕ್ಸ್ಟ್, ಇದು ತುಂಬಾನೇ ಲಾಭ ಕೊಡುವಂತ UPI ಕ್ರೆಡಿಟ್ ಕಾರ್ಡ್, ಅಂದ್ರೆ ರಿವಾರ್ಡ್ಸ್
ಜಾಸ್ತಿ ಬರಬಹುದು ಅಂತ ಇದರಲ್ಲಿ. ಹಾಗೇನೆ ವರ್ಷಕ್ಕೆ 3 ಬಾರಿ ಏರ್ಪೋರ್ಟ್ ಲಾಂಜ್ ಸೌಲಭ್ಯ ನಿಮಗೆ ಇದರಲ್ಲಿ ಸಿಗುತ್ತೆ. 999 ರೂಪಾಯಿ ಬೆಲೆಯ ನಿಯಾನ್ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿ ನೀವು ಪಡ್ಕೊಳ್ಬಹುದು. ಇದರಿಂದ ನಿಮಗೆ ಜಾಸ್ತಿ ಕ್ಯಾಶ್ ಬ್ಯಾಕ್ ಮತ್ತೆ ಫ್ರೀ ಡೊಮೆಸ್ಟಿಕ್ ಲಾಂಜ್ ಸೌಲಭ್ಯ ಕೂಡ ಇದರಲ್ಲಿ ಸಿಗುತ್ತೆ. ಸೊ ಹಾಗಿದ್ರೆ ನೀವು ಕೇಳ್ಬೋದು, ಹಾಗಿದ್ರೆ ಈ ಕಾರ್ಡ್ ಅನ್ನು ನಾವು ಪಡಿಬೇಕು ಅಂತ ಹೇಳಿದ್ರೆ ಅರ್ಹತೆ ಏನು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಹೇಳಿ. ನೋಡಿ, ಸೊ ಇಲ್ಲಿ ವಯಸ್ಸಿನ ಮಿತಿ ಇದೆ. 21ರಿಂದ 60 ವರ್ಷದೊಳಗಿನವರು ಇದಕ್ಕೆ ಅಪ್ಲೈ ಮಾಡಬಹುದು. ಸೊ 21ಕ್ಕಿಂತ ಕಡಿಮೆ ಅವರು ಅಥವಾ 60 ವರ್ಷಕ್ಕಿಂತ ಮೇಲ್ಪಟ್ಟವರು ಇದಕ್ಕೆ ಅಪ್ಲೈ ಮಾಡೋದಿಕ್ಕಾಗಲ್ಲ. ನೆಕ್ಸ್ಟ್ ಸಿಬಿಲ್ ಸ್ಕೋರ್ ಇದೆಯಲ್ಲ, ಇದು 720ಕ್ಕಿಂತ ಜಾಸ್ತಿ ಇರಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಹಾಗೇನೆ ಉದ್ಯೋಗ ಅಂದ್ರೆ ಸಂಬಳ ಪಡೆಯುವವರಿಗೆ ಮಾತ್ರ ಇಲ್ಲಿ ಅರ್ಹತೆ ಇದೆ ಈ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ. ಅಂದ್ರೆ ಸ್ಯಾಲರಿಡ್ ಯಾರಿದಾರೋ ಅವರು ಮಾತ್ರ ಈ ಕಾರ್ಡ್ ಪಡೆಯೋದಕ್ಕೆ ಅಪ್ಲೈ ಮಾಡಬಹುದು. ಸೊ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕನಿಷ್ಠ ಆದಾಯ ಅಂದ್ರೆ ಈ ಕಾರ್ಡ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಆನ್ಯುವಲಿ 1,80,000 ರೂಪಾಯಿ ಆದಾಯ ಇರಲೇಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಯಾವುದೇ ಕ್ರೆಡಿಟ್ ಕಾರ್ಡ್ ತಗೊಳ್ಳುವಾಗ್ಲೂ ಅಷ್ಟೇ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ತಗೋಬಾರ್ದು, ಸರಿಯಾಗಿ ತಿಳ್ಕೊಂಡೇ ತಗೋಬೇಕು. ಯಾಕಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಹಳಷ್ಟು ಇರ್ತವೆ, ಅದನ್ನ ಓದಬೇಕು, ಅದನ್ನ ನೋಡಬೇಕು, ಆಮೇಲೆ ಇದು ಸೂಕ್ತ ಅಂತ ಹೇಳಿದ್ರೆ ನೀವು ಕಾರ್ಡ್ ಅನ್ನ ತಗೋಬೇಕು. ಸೊ ಇನ್ನೂ ಕೂಡ ನಿಮಗೆ ಇದರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ. ನಿಮಗೆ ಈ ಕಾರ್ಡ್ ಸೂಕ್ತನಾ ಅಂತ ಹೇಳುವಂತದನ್ನ ನೋಡಿ ಬೇಕಾದ್ರೆ ನೀವು ತಗೋಬಹುದು, ಇಲ್ಲಾಂದ್ರೆ ಬಿಡಬಹುದು. ಸೊ ಇನ್ ನೆಕ್ಸ್ಟ್ ನಾನು ಹೇಳ್ತಾ ಇರುವಂತಹ ಕ್ರೆಡಿಟ್ ಕಾರ್ಡ್ ಆಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್ ಲಿಮಿಟೆಡ್ ಟೈಮ್ LTF ಆಫರ್. ಎಸ್, 3ನೇ ಕ್ರೆಡಿಟ್ ಕಾರ್ಡ್ ನಾನು ಹೇಳ್ತಾ ಇರುವಂತದ್ದು ಆಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್. ಇದರಲ್ಲಿ ಈಗ ಒಂದು ಸ್ಪೆಷಲ್ ಆಫರ್ ಕೂಡ ನಡೀತಾ ಇದೆ. ಇದೊಂಥರ ವಾವ್ ಫ್ಯಾಕ್ಟರ್ ಅಂತ ಕೂಡ ಹೇಳ್ಬೋದು. ಅದೇನು ಅಂತ ಹೇಳಿದ್ರೆ, ಸೀಮಿತ ಅವಧಿಯವರೆಗೆ ಮಾತ್ರ ಲೈಫ್ ಟೈಮ್ ಫ್ರೀ LTF ಆಫರ್ ಇದೆ. ಅಂದ್ರೆ ಲಿಮಿಟೆಡ್ ಟೈಮ್ ಆಫರ್ ಅಂತ ಹೇಳ್ಬೋದು ಇದನ್ನ. ಆಮೇಲೆ ಇದು ಬದಲಾಗುವಂತ ಚಾನ್ಸಸ್ ಕೂಡ ಇದೆ. ಇನ್ನು ನೆಕ್ಸ್ಟ್, ನೀವು ಬ್ಲಿಂಕಿಟ್ ನಲ್ಲಿ ಏನಾದ್ರೂ ತರಿಸ್ಕೊಂಡ್ರೆ 10% ಆಫರ್ ಸಿಗುತ್ತೆ, ತಿಂಗಳಿಗೆ 250 ರೂಪಾಯಿವರೆಗೆ. ಹಾಗೆಯೇ ಬುಕ್ ಮೈ ಶೋ ನಲ್ಲಿ ಸಿನಿಮಾ ಟಿಕೆಟ್ ಮೇಲೆ 10% ಆಫರ್ ಇದೆ, ತಿಂಗಳಿಗೆ 100 ರೂಪಾಯಿವರೆಗೆ ಮಾತ್ರ. ಹಾಗೆಯೇ ಮಿಂತ್ರಾದಲ್ಲಿ 999 ರೂಪಾಯಿಗಿಂತ ಹೆಚ್ಚು ನೀವು ಶಾಪಿಂಗ್ ಮಾಡಿದ್ರೆ 150 ರೂಪಾಯಿ ನಿಮಗೆ ರಿಯಾಯಿತಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಪೇಟಿಎಂ ಮೂಲಕ ಮೊಬೈಲ್ ರೀಚಾರ್ಜು, ಬ್ರಾಡ್ಬ್ಯಾಂಡು, DTH ಬಿಲ್ ಕಟ್ಟಿದ್ರೆ 5% ಆಫರ್ ಸಿಗುತ್ತೆ. ಕನಿಷ್ಠ 299 ರೂಪಾಯಿ ಪೇಮೆಂಟ್ ಇರಬೇಕು, ತಿಂಗಳಿಗೆ 150 ರೂಪಾಯಿವರೆಗೆ ನಿಮಗೆ ಲಾಭ ಸಿಗಬಹುದು. ಹಾಗೆಯೇ ಝೊಮ್ಯಾಟೋದಲ್ಲಿ 499 ರೂಪಾಯಿಗಿಂತ ಹೆಚ್ಚು ಆರ್ಡರ್ ಮಾಡಿದ್ರೆ 120 ರೂಪಾಯಿವರೆಗೆ ಡಿಸ್ಕೌಂಟ್ ಸಿಗುತ್ತೆ, ತಿಂಗಳಿಗೆ 2 ಬಾರಿ ನೀವು ಇದನ್ನ ಯೂಸ್ ಮಾಡಬಹುದು. ಹಾಗೇನೆ ಸ್ವಿಗ್ಗಿಯಲ್ಲಿ 10% ಆಫರ್ ಇದರಲ್ಲಿ ನಿಮಗೆ ಸಿಗುವಂತ ಅವಕಾಶ ಇದೆ. ಹಾಗೇನೆ ಪ್ರತಿ ಬುಧವಾರ ಮೇಕ್ ಮೈ ಟ್ರಿಪ್ ನಲ್ಲಿ ಫ್ಲೈಟ್ ಮತ್ತು ಹೋಟೆಲ್ ಬುಕಿಂಗ್ ಮೇಲೆ 15% ಆಫರ್, ಮತ್ತೆ ಟೀರಾ ಆಪ್ ನಲ್ಲಿ 1,000 ರೂಪಾಯಿವರೆಗೆ ನೀವು ರಿಯಾಯಿತಿಯನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ಗೆ ಅನ್ನಿಸ್ಬೋದು, ಹೌದು ಈ ಕಾರ್ಡ್ ಅನ್ನು ನಾನು ಪಡಿಬೇಕು ಅಂತ ಹೇಳಿದ್ರೆ ಇದಕ್ಕೆ ಅರ್ಹತೆ ಏನು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ಎಸ್, ಒನ್ಸ್ ಅಗೈನ್ ವಯಸ್ಸಿನ ಮಿತಿ 21ರಿಂದ 65 ವರ್ಷದವರೆಗಿನವರು ಇದಕ್ಕೆ ಅಪ್ಲೈ ಮಾಡಬಹುದು. ಹಾಗೇನೆ ಉದ್ಯೋಗ ಅಂತ ಹೇಳಿ ಬಂದ್ರೆ ಸಂಬಳ ಪಡೆಯುವವರು ಅಥವಾ ಸ್ವಯಂ ಉದ್ಯೋಗಿಗಳು, ಸ್ಯಾಲರಿಡ್ ಅಥವಾ ಸೆಲ್ಫ್ ಎಂಪ್ಲಾಯ್ ಮಾಡುವಂತವರು. ಸೊ ಸಂಬಳ ಪಡೆಯುವವರು ಅಂತ ಹೇಳಿ ಬಂದಾಗ ಅವರ ಆದಾಯ ತಿಂಗಳಿಗೆ 25,000 ರೂಪಾಯಿ ಇರಬೇಕಾಗುತ್ತೆ. ಹಾಗೆಯೇ ಸ್ವಯಂ ಉದ್ಯೋಗಿಗಳು, ಸೆಲ್ಫ್ ಎಂಪ್ಲಾಯೀಸ್ ಅಂತ ಹೇಳಿದ್ರೆ ವರ್ಷಕ್ಕೆ 3,60,000 ರೂಪಾಯಿಗಿಂತ ಜಾಸ್ತಿ ಇರಬೇಕು, ITR ಇರಬೇಕು ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಹಾಗೇನೆ ಕ್ರೆಡಿಟ್ ಸ್ಕೋರ್ 735ಕ್ಕಿಂತ ಜಾಸ್ತಿ ಇರಬೇಕು ಅಂಥವ್ರು, ಅಂದ್ರೆ ಈ ಅರ್ಹತೆಗಳು ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನೀವು ಈ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಎಸ್, ನಾನು ಹೇಳ್ತಾ ಇರುವಂತಹ 4ನೇ ಕ್ರೆಡಿಟ್ ಕಾರ್ಡು ಟಾಟಾ ನಿಯೋ HDFC ಕಾರ್ಡ್. ನೀವು ಟಾಟಾ ಬ್ರ್ಯಾಂಡಿನ ವಸ್ತುಗಳನ್ನು ಜಾಸ್ತಿ ಬಳಸ್ತೀರಾ ಅಂತ ಹೇಳಿದ್ರೆ ಈ ಕಾರ್ಡ್ ಅನ್ನ ನೀವು ಪರಿಗಣಿಸಬಹುದು. ಸೊ ಹಾಗಿದ್ರೆ ಇದರ ಫೀಚರ್ಸ್ ಏನು ಅಂತ ಹೇಳುವಂತದನ್ನ 1 by 1 ನೋಡ್ತಾ ಹೋಗೋಣ. ನೋಡಿ, ಡಿಸ್ಕ್ರಿಪ್ಷನ್ ನಲ್ಲಿರೋ ಲಿಂಕ್ ಮೂಲಕ ಅಪ್ಲೈ ಮಾಡಿದ್ರೆ ಯಾವುದೇ ಜಾಯ್ನಿಂಗ್ ಫೀ ಇರೋದಿಲ್ಲ ನೀವು ಈ ಕಾರ್ಡ್ ಅನ್ನ ಪಡೆಯೋದಿಕ್ಕೆ. ನೆಕ್ಸ್ಟ್, ವರ್ಷಕ್ಕೆ 35,000 ರೂಪಾಯಿವರೆಗೂ ಕೂಡ ಉಳಿತಾಯ ಮಾಡುವಂತ ಅವಕಾಶ ನಿಮಗಿದೆ ಈ ಕಾರ್ಡ್ ಅಲ್ಲಿ. ಹಾಗೇನೆ ವರ್ಷಕ್ಕೆ 4 ಡೊಮೆಸ್ಟಿಕ್ ಏರ್ಪೋರ್ಟ್ ಲಾಂಚ್ ಸೌಲಭ್ಯ ಕೂಡ ಸಿಗುತ್ತೆ. ಹಾಗೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ಕೆಟ್, ಏರ್ ಏಷ್ಯಾ, ಟಾಟಾ 1mg, ಕ್ರೋಮಾ, ಟಾಟಾ ಕ್ಲಿಕ್, ವೆಸ್ಟ್ ಸೈಡ್, ಟೈಟಾನ್, ತಾನಿಷ್ಕ್, ಹೀಗೆ ಎಲ್ಲಾ ಟಾಟಾ ಬ್ರ್ಯಾಂಡ್ಗಳ ಮೇಲೆ 7% ವರೆಗೂ ಟಾಟಾ ನಿಯೋ ಕಾಯಿನ್ಸ್ ರೂಪದಲ್ಲಿ ಉಳಿತಾಯವನ್ನ ಮಾಡೋದಕ್ಕೆ ನಿಮಗೆ ಅವಕಾಶ ಇದೆ. ಟಾಟಾ ನಿಯೋ ಆಪ್ ಮೂಲಕ ಮಾಡೋ ಎಲ್ಲಾ UPI ಪೇಮೆಂಟ್ಗಳ ಮೇಲೆ 1% ಉಳಿತಾಯ ಮಾಡಬಹುದು. ಟಾಟಾ ಪಾರ್ಟ್ನರ್ ಬ್ರ್ಯಾಂಡ್ಗಳಲ್ಲಿ 2% ನಿಯೋ ಕಾಯಿನ್ಸ್ ರಿವಾರ್ಡ್ ಕೂಡ ನಿಮಗೆ ಸಿಗುತ್ತೆ ಈ ಕಾರ್ಡ್ ಅನ್ನ ಬಳಸೋದ್ರ ಮೂಲಕ. ಹಾಗಿದ್ರೆ ಈ ಕಾರ್ಡ್ಗೆ ಅಪ್ಲೈ ಮಾಡಬೇಕಿರೋ ಅರ್ಹತೆ ಏನು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ವಯಸ್ಸು. ಸೊ 21ರಿಂದ 65 ವರ್ಷದೊಳಗಿನವರು ಈ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಇನ್ನು ಉದ್ಯೋಗದ ಸ್ಥಿತಿ ಅಂತ ಹೇಳಿ ಬಂದ್ರೆ ಸಂಬಳ ಪಡೆಯುವವರು ಅಂದ್ರೆ ಸ್ಯಾಲರಿಡ್
ಅಥವಾ ಸ್ವಯಂ ಉದ್ಯೋಗಿಗಳು, ಸೆಲ್ಫ್ ಎಂಪ್ಲಾಯೀಸ್ ಅಥವಾ ಬಿಸ್ನೆಸ್ ಮಾಡುವಂತವರು ಈ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಸೊ ಇಲ್ಲಿ ಆದಾಯ ಕೂಡ ಇಂತಿಷ್ಟು ಇರಬೇಕು ಅಂತ ಇದೆ. ಕನಿಷ್ಠ ಆದಾಯ ಅಂತ ಹೇಳಿದ್ರೆ ತಿಂಗಳಿಗೆ 25,000 ರೂಪಾಯಿ ಸಂಬಳ ಪಡೆಯುವಂತವರು ಇದಕ್ಕೆ ಅಪ್ಲೈ ಮಾಡಬಹುದು. ಕನಿಷ್ಠ ಆದಾಯ ವರ್ಷಕ್ಕೆ ಸೆಲ್ಫ್ ಎಂಪ್ಲಾಯೀಸ್ ಅಂತ ಹೇಳಿ ಬಂದಾಗ 6 ಲಕ್ಷ ರೂಪಾಯಿ ಇರಬೇಕು. ಅಂದ್ರೆ ವರ್ಷಕ್ಕೆ 6 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಆದಾಯ ಗಳಿಸುವಂತ ಸೆಲ್ಫ್ ಎಂಪ್ಲಾಯೀಸ್ ಅಥವಾ ಬಿಸ್ನೆಸ್ ಮಾಡುವಂತವರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಇದಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ಅವ್ರು ಅಪ್ಲೈ ಮಾಡಿದ್ರೆ ಅವರಿಗೆ ಕ್ರೆಡಿಟ್ ಕಾರ್ಡ್ ಸಿಗೋದಿಕ್ಕೆ ಚಾನ್ಸ್ ಇಲ್ಲ ಅಂತ ನಾವು ಹೇಳ್ಬೋದು. ಹಾಗಿದ್ರೆ ಇದಕ್ಕೆ ಫೀಸ್ ಎಷ್ಟು ನೋಡಿ, ಮೊದಲ ಬಾರಿ ಜಾಯ್ನಿಂಗ್ ಫೀ 0, ಅಂದ್ರೆ ಯಾವುದೇ ರೀತಿಯಾದಂತ ಶುಲ್ಕ ಇರೋದಿಲ್ಲ. ಆದ್ರೆ 2ನೇ ವರ್ಷದಿಂದ ವಾರ್ಷಿಕ ಶುಲ್ಕ 499 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಇರುತ್ತೆ. ವರ್ಷಕ್ಕೆ 1 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರೆ ಈ ಶುಲ್ಕ ಕೂಡ ಇರೋದಿಲ್ಲ, ಇದು ಕೂಡ 0 ಆಗುತ್ತೆ. ಸೊ ಕೊನೆಯದಾಗಿ ನಾನು ಹೇಳ್ತಾ ಇರುವಂತ ಕಾರ್ಡ್ ಇದು ಎಲ್ಲರ ಫೇವರೇಟ್, SBI ಕ್ಯಾಶ್ ಬ್ಯಾಕ್ ಕಾರ್ಡ್. ಇದು ಕ್ಯಾಶ್ ಬ್ಯಾಕ್ ಕೊಡೋದ್ರಲ್ಲಿ ನಂಬರ್ 1 ಅಂತಾನೆ ಹೇಳ್ಬೋದು. ಸೊ ಹಾಗಿದ್ರೆ ಇದರ ವಾವ್ ಫ್ಯಾಕ್ಟರ್ ಏನು, ಇದರ ಫೀಚರ್ಸ್ ಅಥವಾ ವೈಶಿಷ್ಟ್ಯಗಳೇನು ಅಂತ ಹೇಳುವಂಥದ್ದನ್ನ ನೋಡ್ತಾ ಹೋಗೋಣ. ನೋಡಿ, ವರ್ಷಕ್ಕೆ 60,000 ರೂಪಾಯಿವರೆಗೆ ನೀವು ಈ ಕಾರ್ಡ್ನಲ್ಲಿ ಉಳಿತಾಯ ಮಾಡಬಹುದು. ಯಾವುದೇ ನಿರ್ಬಂಧವಿಲ್ಲದೆ ಎಲ್ಲ ಆನ್ಲೈನ್ ಶಾಪಿಂಗ್ ಮೇಲೆ ನಿಮಗೆ 5% ವರೆಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಈ ಕಾರ್ಡ್ ಅನ್ನು ಯೂಸ್ ಮಾಡಿದ್ರೆ. ಹಾಗೇನೆ ಆಫ್ಲೈನ್ ಶಾಪಿಂಗ್ ಮಾಡ್ತೀರಿ ಅಂತ ಹೇಳಿದ್ರೆ ಅದರ ಮೇಲೆ ನಿಮಗೆ 1% ವರೆಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಹಾಗೇನೆ 1% ಫ್ಯೂಯಲ್ ಸರ್ಚಾರ್ಜ್ ವೇವರ್, ಅಂದ್ರೆ ಪೆಟ್ರೋಲ್ ಡೀಸೆಲ್ ಹಾಕಿಸಿದಾಗ ಸರ್ಚಾರ್ಜ್ ಶುಲ್ಕ ಇರೋದಿಲ್ಲ. ಹಾಗಿದ್ರೆ ಇದಕ್ಕೆ ಫೀಸ್ ಎಷ್ಟು ಅಂತ ಕೇಳಿದ್ರೆ ನೋಡಿ, ಮೊದಲ ಬಾರಿ ಜಾಯ್ನಿಂಗ್ ಫೀ 999 ರೂಪಾಯಿ ಪ್ಲಸ್ GST ಅನ್ನು ನೀವು ಕಟ್ಟಬೇಕಾಗುತ್ತೆ. 2ನೇ ವರ್ಷದಿಂದ ವಾರ್ಷಿಕ ಶುಲ್ಕ 999 ರೂಪಾಯಿ ಪ್ಲಸ್ GST ಅನ್ನು ನೀವು ಪೇ ಮಾಡಬೇಕು. ಆದ್ರೆ ವರ್ಷಕ್ಕೆ 2 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರೆ ನೀವು ಈ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ಈ ಶುಲ್ಕ ಇರೋದಿಲ್ಲ. ಸೊ ಈಗ ನೀವು ಕೇಳ್ಬೋದು, ಹಾಗಿದ್ರೆ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅರ್ಹತೆ ಏನು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತೇಳಿ. ನೋಡಿ, ಉದ್ಯೋಗದ ಸ್ಥಿತಿ, ಸಂಬಳ ಪಡೆಯುವವರು ಅಥವಾ ಸ್ವಯಂ ಉದ್ಯೋಗಿಗಳು ಇದಕ್ಕೆ ಅಪ್ಲೈ ಮಾಡಬಹುದು. ಅಂದ್ರೆ ಸ್ಯಾಲರಿಡ್ ಅಥವಾ ಸೆಲ್ಫ್ ಎಂಪ್ಲಾಯೀಸ್ ಅಥವಾ ಬಿಸ್ನೆಸ್ ಮಾಡುವಂತವ್ರು ಅಪ್ಲೈ ಮಾಡಬಹುದು. ಸೊ ಆದಾಯ ಅಂತೇಳಿ ನೋಡೋದಿದ್ರೆ ತಿಂಗಳಿಗೆ 30,000 ರೂಪಾಯಿ ಇರಬೇಕು. ಸೊ ಇನ್ನು ಏಜಿನ ಮಿತಿ, ವಯಸ್ಸಿನ ಮಿತಿ ನೋಡೋದಿದ್ರೆ 21 ವರ್ಷಕ್ಕಿಂತ ಕಡಿಮೆ ಇರೋರು ಅಪ್ಲೈ ಮಾಡೋದಕ್ಕಾಗಲ್ಲ, 60 ವರ್ಷ ಮೇಲ್ಪಟ್ಟವರು ಕೂಡ ಅಪ್ಲೈ ಮಾಡೋದಕ್ಕಾಗಲ್ಲ. ಸೊ ಇದರ ಸ್ಪೆಷಾಲಿಟಿ ಇದು. ಸೊ ಇನ್ನೂ ಕೂಡ ನಿಮಗೆ ಇದೆಲ್ಲದರ ಬಗ್ಗೆ ಮಾಹಿತಿ ಬೇಕು, ಇನ್ನಷ್ಟು ಇದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ, ನೋಡಿ, ಅದರ ಬಗ್ಗೆ ಎಲ್ಲಾ ತಿಳ್ಕೊಳ್ಳಿ. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಓದ್ಕೊಳ್ಳಿ. ಆಮೇಲೆ ನಿಮಗೆ ಸೂಕ್ತವಾದಂತ ಕಾರ್ಡ್ ಯಾವುದು ಅಂತ ಹೇಳುವಂತದನ್ನ ನೀವೇ ಸಿಲೆಕ್ಟ್ ಮಾಡಿ ನೀವೇ ಅದಕ್ಕೆ ಅಪ್ಲೈ ಮಾಡಿ ಪಡ್ಕೊಳ್ಬಹುದು. ಸೊ ನೋಡಿದ್ರಲ್ಲ, ಇವು 2026ರ ಟಾಪ್ 5 ಕ್ರೆಡಿಟ್ ಕಾರ್ಡ್ಗಳು. ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಯಾವ ಕಾರ್ಡ್ ಬೆಸ್ಟ್ ಅನ್ಸುತ್ತೋ ಅದನ್ನ ಚೂಸ್ ಮಾಡಿ ಅಪ್ಲೈ ಮಾಡೋದಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೇನೆ ಬಾಸ್ ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.